ರಾಯಚೂರು ನಗರದಲ್ಲಿ ಕಲಬೆರಕೆ ಸೇಂದಿ ದಂಧೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅಬಕಾರಿ ಪೊಲೀಸರು ರೇಡ್ ಮಾಡಿ ಸುಸ್ತಾಗಿದ್ದಾರೆ. ನಗರದ ಕೂರವರ ಓಣಿಯ ಗಜ್ಜಿ ವೀರೇಶ್ ಮನೆ ಮೇಲೆ ದಾಳಿ ವೇಳೆ 630 ಲೀಟರ್ ಸೇಂದಿ 22,000 ನಗದು ಜಪ್ತಿ ಮಾಡಿದ್ದಾರೆ. ಸೇಂದಿ ಜಪ್ತಿ ಮಾಡ್ತಾ ಇದ್ದಂತೆ ಆರೋಪಿ ಗಜ್ಜಿ ವೀರೇಶ್ ಹೈಡ್ರಾಮಾ ಮಾಡಿದ್ದಾನೆ. ಫಿಟ್ಸ್ ಬಂದಂತೆ ನಾಟಕವಾಡಿ ನೆಲದ ಮೇಲೆ ಬಿದ್ದು ಹೊರಳಾಡಿದ್ದಾನೆ. ಬಳಿಕ ಅಬಕಾರಿ ಪೊಲೀಸರು ಆರೋಪಿಗೆ ಆಸ್ಪತ್ರೆಗೆ ದಾಖಲಿಸಿ ತಪಾಸಣೆಯನ್ನ ನಡೆಸಿದಾಗ ಆರೋಪಿಯ ಬಣ್ಣ ಬಯಲಾಗಿದೆ. ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಎರಡೋಣ ಗ್ರಾಮದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಮುಸ್ಲಿಂ ಯುವಕರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಸೀದಿಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದು ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಲು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಸೀದಿಯಲ್ಲಿ ಕುಳಿತು ಅಯ್ಯಪ್ಪ ಮಾಲಾಧಾರಿಗಳು ಭೋಜನವನ್ನ ಸವಿದಿದ್ದಾರೆ. ನಾಳೆ ಬೆಂಗಳೂರು ಮತ್ತು ಪ್ರಯಾಗ್ರಾಜ್ ನಡುವೆ ವಿಶೇಷ ಏಕಮಾರ್ಗ ಕುಂಭಮೇಳ ಎಕ್ಸ್ಪ್ರೆಸ್ ರೈಲು ಹೊರಡಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಕುಂಭಮೇಳ ಎಕ್ಸ್ಪ್ರೆಸ್ ವಿಶೇಷ ರೈಲು ನಾಳೆ ರಾತ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ 11:50ಕ್ಕೆ ಹೊರಟು ಜನವರಿ 10ರಂದು ಸಂಜೆ 5:15ಕ್ಕೆ ಪ್ರಯಾಗ್ರಾಜ್ಗೆ ತಲುಪಲಿದೆ ಅಂತ ತಿಳಿಸಿದೆ. ಏಕಮಾರ್ಗ ವಿಶೇಷ ಎಕ್ಸ್ಪ್ರೆಸ್ ರೈಲು ವೈಟ್ಫೀಲ್ಡ್, ಬಂಗಾರಪೇಟೆ, ವಿಜಯವಾಡ, ವಾರಂಗಲ್, ಸತ್ನಾ ಸೇರಿ ಹಲವು ನಿಲ್ದಾಣಗಳಲ್ಲಿ ನಿಲ್ಲಲಿದೆ. ಬೆಳಗಾವಿಯ ಮಾರಿಹಾಳ ಗ್ರಾಮ ವಿಚಿತ್ರ ಪ್ರೇಮ ಕಹಾನಿಗೆ ಸಾಕ್ಷಿಯಾಗಿದೆ. ಮದುವೆಯಾಗಿ ಮಕ್ಕಳಿದ್ದರೂ ಮತ್ತೊಬ್ಬನ ಜೊತೆ ಮಹಿಳೆ ಪರಾರಿಯಾಗಿದ್ದಾಳೆ. ಮಕ್ಕಳ ಜೊತೆ ಕಾರು, ಹಣ, ಸೈಟ್ ಪತ್ರದ ಜೊತೆ ಮಹಿಳೆ ಪರಾರಿಯಾಗಿದ್ದು ಪತಿ ಕಂಗಾಲಾಗಿದ್ದಾನೆ. ಮಸಾಬಿ ಎಂಬ ಮಹಿಳೆ ಬಸವರಾಜ್ ಎಂಬಾತನ ಜೊತೆ ಓಡಿ ಹೋಗಿದ್ದಾಳೆ. ಬಸವರಾಜ್ ರಮ್ಮಿ ಜೂಜಾಟದ ಚಟಕ್ ಬಿದ್ದು 20 ಲಕ್ಷ ಸಾಲ ಮಾಡಿಕೊಂಡಿದ್ದ ಬಸವರಾಜ್ಗೆ ಹಣದ ಅವಶ್ಯಕತೆ ಇತ್ತು. ಹೀಗಾಗಿ 2 ಸೈಟು, ಕಾರು, ಚಿನ್ನಾಭರಣ ಹೊಂದಿದ್ದ ಮಸಾಬಿ ಜೊತೆ ಬಸವರಾಜ್ ಸ್ನೇಹವನ್ನ ಬೆಳೆಸಿಕೊಂಡಿದ್ದ. ಜನವರಿ 2ರಂದು ಮಸಾಬಿ ಬಸವರಾಜ್ ಎಸ್ಕೇಪ್ ಆಗಿದ್ದು ಮಸಾಬಿಯ ಪತಿ ಆಸಿಫ್ ಕಂಗಾಲಾಗಿದ್ದಾನೆ. ಪತ್ನಿಗಾಗಿ ಠಾಣೆ ಮೆಟ್ಟಿಲೇರಿದ್ದು, ಇನ್ನೊಂದೆಡೆ ಪತಿ ಬಸವರಾಜ್ಗಾಗಿ ವಾಣಿಶ್ರೀ ಕೂಡ ದೂರನ್ನ ನೀಡಿದ್ದಾರೆ. ಓಡಿ ಹೋದ ಜೋಡಿಯ ಪತ್ತೆಗೆ ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 2024ರಲ್ಲಿ 58,375 ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗಿವೆ. ಈ ಪ್ರಕರಣಗಳಿಂದ ಪೊಲೀಸ್ ಇಲಾಖೆಗೆ 2,85,00,000 ದಂಡ ಸಂಗ್ರಹ ಆಗಿದೆ. 2023ರಲ್ಲಿ 55,000 ಪ್ರಕರಣ ದಾಖಲಾಗಿದ್ದವು. ಇದರಿಂದ 231 ಕೋಟಿ ದಂಡ ಸಂಗ್ರಹವಾಗಿತ್ತು. 2023ಕ್ಕೆ ಹೋಲಿಸಿದ್ರೆ 2024ರಲ್ಲಿ 3,331 ಹೆಚ್ಚು ಪ್ರಕರಣ ದಾಖಲಾಗಿವೆ. ಇದರಿಂದ 54.34 ಲಕ್ಷ ಹೆಚ್ಚು ದಂಡ ಸಂಗ್ರಹವಾಗಿದೆ ಎಂದು ಎಸ್ಪಿ ಶೋಭಾರಾಣಿ ಮಾಹಿತಿಯನ್ನ ನೀಡಿದ್ದಾರೆ. ಹೆಲ್ಮೆಟ್ ಧರಿಸದೇ ಇರೋದು, ಸಿಗ್ನಲ್ ಜಂಪ್, ಸೀಟ್ ಬೆಲ್ಟ್ ಧರಿಸದೇ ಇರೋದು, ಓವರ್ ಸ್ಪೀಡ್ ಸೇರಿದಂತೆ ಇಷ್ಟೆಲ್ಲಾ ಪ್ರಕರಣಗಳು ದಾಖಲಾಗಿ ದಂಡ ವಸೂಲಿ ಮಾಡಲಾಗಿದೆ. ಆದರೆ ಜಿಲ್ಲೆಯಲ್ಲಿ ಕಲ್ಲು, ಮರಳು ಮತ್ತು ಐರನ್ ಕಾರ್ಖಾನೆಗಳ ಲಾರಿಗಳ ಅಬ್ಬರ ಇದ್ರೂ ಈ ವರ್ಷ ಒಂದೇ ಒಂದು ಓವರ್ಲೋಡ್ ಪ್ರಕರಣ ದಾಖಲಾಗಿಲ್ಲ. ನಾಳೆ ನೂತನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಅವ್ಯವಸ್ಥೆ ಬಗ್ಗೆ 4 ವರ್ಷದ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಕಂಡು ನೂತನ ಪೊಲೀಸ್ ಠಾಣೆಗೆ ಅಂದಿನ ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು. ಇದೀಗ ನಾಳೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಸೇರಿದಂತೆ ಚಾಮರಾಜಪೇಟೆ ಪೊಲೀಸ್ ಠಾಣೆ ಬಿಲ್ಡಿಂಗ್, ಕಬ್ಬನ್ ಪಾರ್ಕ್, ಕೇಂದ್ರ ವಲಯದ ಡಿಸಿಪಿ ಕಚೇರಿ, ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಹಾಗೂ ಪುಲಕೇಶಿ ನಗರದ ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾಳೆ ಉದ್ಘಾಟನೆಯಾಗಲಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.